ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಕೇಟ ನುಣ್ಗ. ಅದೇ ಥರ ಇವತ್ತು ಡೇ 2 ವಿಡಿಯೋಗೆ ಸುಸ್ವಾಗತ ಗಾಯ್ಸ್. ವಿಡಿಯೋ ತುಂಬ ತಡವಾಯಿತು ಗಾಯ್ಸ್. ಕಾರಣಾಂತರಗಳಿಂದ ತುಂಬ ಕೆಲಸ ಇರೋದ್ರಿಂದ ವಿಡಿಯೋ ಅಂತೂ ಮಾಡೋಕ್ಕೆ ಆಗ್ತಿಲ್ಲ. ಜಸ್ಟ್ ವಿಡಿಯೋ ರೆಡಿ ಮಾಡೋಕ್ಕೂ ಆಗ್ತಿಲ್ಲ, ಎಡಿಟ್ ಮಾಡೋಕ್ಕೂ ತುಂಬ ಕಷ್ಟ ಆಗ್ತಿದೆ. ಆ ಥರ ಬಿಡುತ್ತೆ ಗೈಸ್. ಹೇಳೋಕ್ಕೆ ಇಷ್ಟಪಡ್ತೀನಿ, ತುಂಬ ಕಷ್ಟ ಆಗ್ತಿದೆ ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ಆ್ಯಂಡ್ ಅದಕ್ಕೋಸ್ಕರ ವಿಡಿಯೋ ಸ್ವಲ್ಪ ತಡವಾಗಿದೆ, ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ ಇದ್ದಾಗೆ ವಿಡಿಯೋ ಆದಷ್ಟು ಬೇಗ ಮುಗಿಸ್ಬಿಡೋಣ ಅಂದ್ಬಿಟ್ಟು ಬೇಗ ಬಂದಿದ್ದೀವಿ ಗೈಸ್. ತುಂಬ ವಿಡಿಯೋ ಸ್ವಲ್ಪ ತುಂಬಾ ತಡವಾಗ್ಬಿಟ್ಟಿದೆ ಗೈಸ್, ವಿಡಿಯೋ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅದೇ ಥರ ಇವಾಗ ಬಂದಿದ್ದೀವಿ ಗೈಸ್. ಇವಾಗ ಬೆಳಗ್ಗೆ ನೈಟೆಲ್ಲ ರೂಮಲ್ಲೆಲ್ಲ ಹೊಲಿಕೊಂಡು ಆದಮೇಲೆ ವಿಡಿಯೋ ಎಲ್ಲ ಮಾಡೋಕ್ಕಾಗಿಲ್ಲ ಗೈಸ್. ಆ್ಯಂಡ್ ಯಾಕಂದರೆ ರೂಮಲ್ಲೆಲ್ಲ ರೂಮಲ್ಲೆಲ್ಲ ವಿಡಿಯೋ ಎಲ್ಲ ಮಾಡೋಕ್ಕಾಗಿರಲಿಲ್ಲ. ಆ್ಯಂಡ್ ಅದೇ ಥರ ಇವಾಗ ಹೋಗ್ತಾ ಇದ್ದೀವಿ ಮೂರನೇ ಪ್ಲೇಸ್. ಎರಡನೇ ಪ್ಲೇಸ್ನೆಲ್ಲ ಮುಗೀತು. ಆ್ಯಂಡ್ ಅದೇ ಥರ ಈಗ ಮೂರನೇ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಗೈಸ್. ಇದು ಎಲ್ಲಿ ಅಂತ ಗೊತ್ತಿಲ್ಲ. ಅವಾಗ ನಮ್ಮ ಹುಡುಗರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಬನ್ನಿ ಗೈಸ್, ಹೋಗೋಣ ಇಷ್ಟಪಡ್ತೀನಿ ಗೈಸ್. ಹೋಯ್ತಾ ಇದ್ದೀವಿ. ಮಳೆ ಎಂಟ್ರಿ ಆದ ತಕ್ಷಣ ನೋಡ್ತಾ ಇರ್ಬೋದಲ್ಲ ಗೈಸ್. ಈಗ ಮಳೆ ಬಂದ ತಕ್ಷಣ ಎಲ್ಲ ಹುಡುಗರೆಲ್ಲ ರೈನ್ ಕೋಟ್ ಹಾಕೋತಾ ಇದ್ದೀವಿ. ಗಾಡಿ ನಿಲ್ಲಿಸ್ಬಿಟ್ಟು ಅಲ್ಲಿ ಪಕ್ಕಕ್ಕೆ ಎಲ್ಲ ರೈನ್ ಕೋಟ್ ಹಾಕೊಂಡು ನೋಡ್ತಾ ಇರ್ಬೋದು ಗೈಸ್. ಎಲ್ಲಿ ಆ ಥರ ರೆಡಿ ಮಾಡ್ಕೋತಾರೆ ನೋಡಿ ಗೈಸ್, ಸಿದ್ಧತೆ ನೋಡ್ತಾ ಇರ್ಬೋದಲ್ಲ ಗೈಸ್. ಈಗ ಮಳೆ ನಿಂತಿರಂಗಿದೆ. ಈಗ ಹೋಗೋಣ ಮತ್ತೆ, ಬನ್ನಿ ಗೈಸ್ ಅನ್ನೋಕ್ಕೆ ಇಷ್ಟಪಡ್ತೀನಿ. ಮಳೆ ನೋಡಿ ಗೈಸ್, ಈಗ ನಿಂತಿದೆ ಅನ್ಕೋತೀನಿ. ಆಲ್ಮೋಸ್ಟು ಎಲ್ಲ ರೆಡಿಯಾಗಿದ್ದು ಹೋಗೋಣ ಅಂತ. ಈಗ ನಾವು ನೋಡಿ ನಾವು ದೊಂಬ್ರಂಗೆ ಕಾಣ್ತೀವಿ, ಜಾತ್ರೆ ಥರ. ಯಪ್ಪ ಭಗವಂತ, ಅಯ್ಯೋ ನನಗಂತೂ ನಗಕ್ಕೆ ನೋಡಿ ದೊಂಬ್ರು ಥರ ಕಾಣ್ತೀವಿ. ಇದು ಆ ಕಡೆ ಸೂಟಬಲಿ ಆಗ್ತೀರ, ಆದರೆ ಮಳೆಗೋಸ್ಕರ ನಾವು ಸೇಫ್ಟಿಗೋಸ್ಕರ ಹಾಕೋತಾ ಇರೋದು ಅನ್ನೋಕ್ಕೆ ಇಷ್ಟಪಡ್ತೀವಿ. ಆ್ಯಂಡ್ ಮುಂದೆ ಹೋಗ್ತಾ ಇದ್ದೀವಿ. ನೋಡ್ತಾ ಇರೋದಲ್ಲ ಗೈಸ್, ಈಗ ಮಳೆ ನಿಂತಿದೆ. ಹಂಗೆ ಮುಂದೆ ಹೋಗ್ತಾ ಇದ್ದೀವಿ ಗೈಸ್. ಈಗ ಹೋಗ್ಬೇಕು ಗೈಸ್. ಇವಾಗ 40 ಕಿಲೋಮೀಟ್ರ್ ಆಯ್ತು, ಇನ್ನೂ ಪ್ಲೇಸ್ ಇದೆ, ಹೋಗೋಣ ಅಂತ ಬನ್ನಿ. ಹೋಗ್ತಾ ಇದ್ದಾಗೆ ಈ ಸೇತುವೆ ಮತ್ತು ನೆಕ್ಸ್ಟ್ ಲೆವೆಲ್ಗೆ ಸೂಪರಾಗೈತೆ ಗೈಸ್ ಅನ್ನೋಕ್ಕೆ ಇಷ್ಟಪಡ್ತೀವಿ. ಎಷ್ಟು ಸಾಕಾಗಿದೆ ನೋಡಿ ಗಾಯ್ಸ್. ಸುತ್ತಮುತ್ತ ನೀರು, ಹಬ್ಬ ಸೈಕ್ ಪ್ಲೇಸಸ್ ಗುರು. ನನಗಂತೂ ತುಂಬ ಇಷ್ಟ ಆಗೈತೆ ಗೈಸ್. ನೋಡ್ತಾ ಇರ್ಬೋದಲ್ಲ ಗೈಸ್ ಯಾವ ಥರ ಇದೆ ಅಂತ. ಇದು ತುಂಬಾ ಚೆನ್ನಾಗೈತೆ ಗೈಸ್. ನೋಡ್ತಾ ಇರ್ಬೋದಲ್ಲ ಗೈಸ್, ಎಷ್ಟು ಸಾಕಾಗೈತೆ ಪ್ಲೇಸಸ್ಸು. ಫೋಟೋಶೂಟ್ಗಾಗಿರ್ಬೋದು ನೆಕ್ಸ್ಟ್ ಲೆವೆಲ್ ಸೈಕ್. ಮಳೆ ಉಗಿದ್ರೋದ್ರಿಂದ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ ಗೈಸ್. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಎಲ್ಲ ಫೋಟೋ ತಗೊಳ್ಳೋಕ್ಕೆಲ್ಲ ಬಂದು ನಿಂತವ್ರೆ ಹುಡುಗರಂತೂ ಕಾಣಿಸ್ತಾನೆ ಇಲ್ಲ ಗೈಸ್. ಇನ್ನೂ ಬಂದಿರಲಿಲ್ಲ, ಸ್ವಲ್ಪ ದಿನ ವೆಯ್ಟ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಹುಡುಗರು ಬರಲಿ ಅಂದ್ಬಿಟ್ಟು ಪ್ಲೇಸ್ ಅದಕ್ಕೆ ತಕ್ಕಂತೆ ವೆದರು ಸೂಪರ್ ಆಗಿದೆ ಗೈಸ್. ಮಳೆ ಗಿಳೆ ಎಲ್ಲ ನೋಡ್ಬೋದು ಗೈಸ್, ಎಷ್ಟು ಸಾಕಾಗಿದೆ. ನೆಕ್ಸ್ಟ್ ಲೆವೆಲ್ ಅಲ್ಟಿಮೇಟ್ ಗೈಸ್. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ವೆದರ್ ಅಂತ. ಹುಡುಗರು ಅಲ್ಲಿ ನೋಡಿ ಗೈಸ್ ಯಾವ ಥರ ಫೋಟೋಶೂಟ್ ಚೆನ್ನಾಗಿ ತಗೋತಾರೆ. ಆದರೆ ಗೈಸ್ ಅವರು ಮಾತ್ರ ಫೋಟೋಗಳು ತಗೊಂಡು, ನಮ್ಮ ಹುಡುಗ ಒಬ್ಬ ಸಂದಿಲ್ಲ ಅಂತ ಇದ್ದಾನೆ, ನೋಡಿ ತೋರಿಸ್ತೀನಿ. ಬಂದ ಬ್ಲ್ಯಾಕ್ ಕಲರ್ ಹಾಕೊಂಡು ಬಂದ, ಅವನೇ ಗೈಸ್ ಸಂದಿಲ್ಲ ಅಂತ. ನಾನು ಕ್ಲೀನಾಗಿ ಫೋಟೋ ತಗೊಂಡಿದ್ದೀನಿ. ನನಗೆ ಮಾತ್ರ ಹೆಂಗೆ ತೆಗ್ದಾನೆ ಗೊತ್ತಾ ಗೈಸ್. ಈಗ ಪ್ಲೇ ಮಾಡ್ತೀನಿ ನೋಡಿ. ಇವಾಗ ಈ ಥರನ ಗೈಸ್ ತೆಗೆದು ನೋಡಿ ಗೈಸ್. ಹಿಂಗೆ ತೆಗ್ದಾನಲ್ಲ, ಯಾವನಿಗೆ ತಾನೇ ಬೇಜಾರಾಗಲ್ಲ ನೋಡಿ. ಹಿಂಗೆ ಫೋಟೋ ತೆಗೆಯೋದು. ಅವ್ನಿಗೆ ಇಷ್ಟು ಕ್ಲೀನಾಗಿ ತಗೊಂಡಿದ್ದೀನಿ ಅಂದರೆ ಗೈಸ್, ಅದು ತೋರಿಸ್ತೀನಿ ರೀ ಗೈಸ್. ನೋಡ್ತಾ ಇರ್ಬೋದಲ್ಲ ಈಗ ಇದನ್ನು ಪ್ಲೇ ಮಾಡಿದ್ದೀನಿ ನೋಡಿ ಗೈಸ್. ಎಷ್ಟು ನೀಟಾಗಿ ತೆಗ್ದಿದ್ದೀನಿ. ನನಗೆ ಮಾತ್ರ ಇಷ್ಟು ಕ್ಲಿಯರಾಗಿ ತೆಗ್ದಿದ್ದೀನಿ. ನನಗೆ ಮಾತ್ರ ಹೆಂಗೆ ತೆಗ್ದಾನೆ ಬೇಜಾರಾಗಲ್ಲ ಗೈಸ್. ಬುಟಾಕಿ ಅಂದ್ಬಿಟ್ಟು ಹಂಗೆ ಮುಂದಕ್ಕೆ ಹೋಗ್ದಂಗೆ ಬಂದಿವಿ ಗೈಸ್. ಇವಾಗ ಇನ್ನೊಂದು ದೇವಸ್ಥಾನ, ಇವಾಗ ಅದೆಲ್ಲ ಕಂಪ್ಲೀಟ್ ಫೋಟೋ ಗಿಟೆಲ್ಲ ತಗೊಂಡು ಗೈಸ್. ಅದೇ ಥರ ಈ ದೇವಸ್ಥಾನದ ಡೀಟೇಲ್ಸ್ ಹೇಳಬೇಕಂದ್ರೆ, ಕೇರಳದ ಕಣ್ಣೂರು ಜಿಲ್ಲೆಯ ತಲಪುರಂಬ ವೆಂಕಪಟ್ಟಣಂ ನದಿಯ ದಡದ ಮೇಲೆ ಇದೆ ಈ ದೇವಸ್ಥಾನ ಗೈಸ್. ಇದು ಗೈಸ್ ಇಲ್ಲಿರೋ ದೇವರ ಹೆಸರು ಬಂದು ಮುತ್ತಪ್ಪನ್ ಅಂತ ಹೆಸರು ಗೈಸ್. ಇದು ಗೈಸ್ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಪವರ್ಫುಲ್ ಆಗಿದೆ. ತುಂಬ ಜನ ನಂಬ್ತಾರೆ ಅನ್ನೋಕ್ಕೆ ಇಷ್ಟಪಡ್ತೀನಿ ಗೈಸ್. ಇದು ತುಂಬ ಪವರ್ಫುಲ್ ಕೇರಳ ಜಿಲ್ಲೆಯಲ್ಲಿಲ್ಲ, ತುಂಬಾ ಪವರ್ಫುಲ್ ಅಂತ ಗೈಸ್ ಇದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ಇದು ತುಂಬಾ ಚೆನ್ನಾಗಿದೆ, ತುಂಬ ಚೆನ್ನಾಗಿರೋ ಪ್ಲೇಸಸ್ ಗೈಸ್. ಇದು ಚೆನ್ನಾಗಿದೆ ದೇವಸ್ಥಾನ. ಬಂದವರು ಪ್ರತಿಯೊಬ್ಬರು ಬಂದು ಮಿಸ್ ಮಾಡ್ಕೊಳ್ದೆ ಹೋಗಿ ಗೈಸ್. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಪ್ಲೇಸಸ್ ಅಂತ. ಯಾರು ಬರ್ತೀರೋ ಯಾರು ಮಿಸ್ ಅಂತ ಮಾಡ್ಕೊಳಕ್ಕೆ ಹೋಗಬೇಡಿ ಗೈಸ್. ತುಂಬಾ ಚೆನ್ನಾಗಿದೆ. ನೋಡ್ತಾ ಇರ್ಬೋದಲ್ಲ ಗೈಸ್, ಎಲ್ಲ ಕತ್ಲೆ ಇದೆ. ಆ್ಯಂಡ್ ಕಾಣಿಸ್ತಿದೆ, ದೇವರ ಹೊತ್ತು ಕಾಣಿಸ್ತಿಲ್ಲ ಅನ್ನೋಕ್ಕೆ ಇಷ್ಟಪಡ್ತೀನಿ ಗೈಸ್ ಅನ್ನೋಕ್ಕೆ. ಅದೇ ಥರ ನೋಡ್ತಾ ಇರ್ಬೋದಲ್ಲ ಗೈಸ್, ಎಷ್ಟು ಚೆನ್ನಾಗಿದೆ. ನೆಕ್ಸ್ಟ್ ಲೆವೆಲ್ ಅಂತ ಗೈಸ್. ಅದೇ ಥರ ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ, ಅಲೋ ಇಲ್ಲ ಅನ್ನೋಕ್ಕೋಸ್ಕರ ನಾವು ಹೊರಗಡೆ ಬಂದಿದ್ದೀವಿ ಗೈಸ್. ಈಗ ನೋಡ್ತಾ ಇರ್ಬೋದಲ್ಲ ಗೈಸ್, ರಶ್ ಅಂತ ನೋಡಿ ಗೈಸ್ ಯಾವ ಮಟ್ಟಿಗಿದೆ. ಆ್ಯಂಡ್ ಒಳಗಡೆ ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದ್ದಾರೆ, ಅದರಿಂದ ನಿಮಗೆ ವೀಡಿಯೋ ಮಾಡೋಕ್ಕಾಗಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಅನ್ನೋಕ್ಕೆ ಇಷ್ಟಪಡ್ತೀನಿ ಗೈಸ್. ಆ್ಯಂಡ್ ಅದೇ ಥರ ರೂಲ್ಸ್ ಎಲ್ಲ ನಾವು ಫಾಲೋ ಮಾಡಬೇಕು. ಇವಾಗ ಒಂದು ಸ್ವಲ್ಪ ನಾನು ಟ್ರೈ ಮಾಡಿದೆ ಅಲ್ಲಿ ಕಾಣಿಸೋಕ್ಕೋಸ್ಕರ. ಸಂಪೂರ್ಣವಾಗಿ ತೋರಿಸ್ತೀನಿ ನೋಡಿ ಗೈಸ್. ಅದು ಕಂಬ ಕಾಣಿಸ್ತೇ ಥರ ಗೈಸ್. ಅದು ಇಷ್ಟು ಮಾತ್ರ ವೀಡಿಯೋ ಮಾಡೋಕ್ಕಾಗ್ಬೋದು, ಬಟ್ ಅಲ್ಲೆಲ್ಲ ಮಾಡೋಂಗಿಲ್ಲ ಅಂತ ಹೇಳಿದ್ದಾರೆ ಗೈಸ್. ದೂರದಿಂದ ಕವರ್ ಮಾಡಿದ್ದೀನಿ, ನೋಡ್ತಾ ಇರ್ಬೋದಲ್ಲ ಗೈಸ್. ಅದು ನೋಡ್ಬೋದು ಗೈಸ್, ಸಂಪೂರ್ಣ ತೋರಿಸ್ತಾ ಗೈಸ್. ಅದೇ ಥರ ನೋಡ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ ಗೈಸ್. ಎಷ್ಟು ಚೆನ್ನಾಗಿದೆ ನೋಡ್ಕೊಂಡು ಅಲ್ಲಿ ನೋಡಿ ಗೈಸ್. ರಶ್ ಅಂತ ಯಾವ ಥರ ಇದೆ
ನೋಡ್ಕೊಂಡಂಗೆ ಮುಂದೆ ಮುಂದೆ ಹೋಗ್ತಾ ಇದೆ. ಕಂಬ ಎಲ್ಲ ಕಾಣಿಸ್ತಿದೆ, ನೋಡ್ತಾ ಇರ್ಬೋದಲ್ಲ ಗೈಸ್ ಈ ದೇವಸ್ಥಾನ ಬಗ್ಗೆ. ಇವಾಗ ಕರೆಕ್ಟಾಗಿ ವಿಡಿಯೋ ಮಾಡೋಕ್ಕಿಲ್ಲ ಗೈಸ್, ನೋಡ್ಕೊಂಡು ಬನ್ನಿ ಗೈಸ್. ಅದೇ ಥರ ಮುಂದೆ ಹೋಗ್ತಾ ಇದ್ದೀವಿ ಗೈಸ್. ಈಗ ಗೈಸ್ ದೇವಸ್ಥಾನ ಇಷ್ಟ ಆಗಿತ್ತು, ಈಗ ನೋಡ್ಕೊಂಡು ಹೊರಗಡೆ ಬಂದಿದ್ದೀವಿ. ನೋಡ್ತಾ ಇರ್ಬೋದಲ್ಲ ಗೈಸ್, ಈಗ ಯಾವ ಥರ ಇದೆ ಯಪ್ಪ, ಇದು ಮಾರ್ಕೆಟ್ ಥರನೇ ಇದೆ. ಮಾರ್ಕೆಟ್ ಥರ ಎಲ್ಲ ಗೈಸ್, ಒಳಗಡೆ ದೇವಸ್ಥಾನ ಐತೆ ಗೈಸ್. ಅದೇ ಥರ ನೋಡಿ ಗೈಸ್, ಪ್ರತಿಯೊಂದು ಸಿಗ್ತೈತೆ. ಫೋಟೋಸ್ ನೋಡಿ ಗೈಸ್, ಎಷ್ಟು ಸಾಕಾಗಿದೆ ಎಲ್ಲ. ನೆಕ್ಸ್ಟ್ ಲೆವೆಲ್ ಗೈಸ್, ಎಲ್ಲ ಪ್ರತಿಯೊಂದು ಪರ್ಚೇಸ್ ಕೊಡ್ಬೋದು ಗೈಸ್. ಎಷ್ಟು ಚೆನ್ನಾಗಿದೆ ನೋಡ್ತಾ ಇರ್ಬೋದಲ್ಲ ಗೈಸ್, ದೇವ್ರ ಫೋಟೋಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನೆಕ್ಸ್ಟ್ ಲೆವೆಲ್ ನೋಡ್ತಾ ಇದ್ದೀರಲ್ಲ ಗೈಸ್ ಈಗ. ನೋಡಿದ್ರಲ್ಲ ಗೈಸ್, ಎಲ್ಲ ಎಷ್ಟು ಸಾಗದಾಗಿತ್ತು. ನೆಕ್ಸ್ಟ್ ಲೆವೆಲ್ ತುಂಬಾ ಚೆನ್ನಾಗಿತ್ತು ಅನಿಸ್ತಿತ್ತು ಗೈಸ್. ಅದೇ ಥರ ನನಗೆ ತುಂಬಾ ಇಷ್ಟ ಆಯ್ತು ಎಲ್ಲನೂ. ನಿಮಗೂ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಸಪೋರ್ಟ್, ಶೇರ್ ಮಾಡಿ ಅನ್ನೋಕ್ಕೆ ಇಷ್ಟಪಡ್ತೀನಿ. ದೇವಸ್ಥಾನ ಆಗಿರ್ಬೋದು ಪ್ರತಿಯೊಂದು ಗೈಸ್ ಹೊರಗಡೆ ನೋಡಿದ್ರಲ್ಲಿ ಎಲ್ಲ ಚಕ್ಕದಾಗಿತ್ತು ಗೈಸ್. ನನಗಂತೂ ಕೇರಳದಲ್ಲಿ ತುಂಬಾ ಇಷ್ಟ ಆಯಿತು ಗೈಸ್ ಅನ್ನೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಮುಂದೆ ಹೋಗೋಣ ಬನ್ನಿ ಗೈಸ್. ಕೇರಳದ ಲಾಸ್ಟ್ ಪ್ಲೇಸ್ ಈಗ ಎಂಟ್ರಿ ಬಂದಿದ್ದೀವಿ. ಈಗ ಬೀಚ್ ಹತ್ರ ಲಾಸ್ಟ್ ಪ್ಲೇಸ್ ಗೈಸ್. ಇದು ಕೇರಳದ ಲಾಸ್ಟ್ ಪ್ಲೇಸ್. ಇವತ್ತಿನ ಲಾಸ್ಟ್ ಪ್ಲೇಸ್ ಬಂದಾಯಿತು. ನೋಡಿದ್ರಲ್ಲ ಗೈಸ್, ಬೀಚ್ ಅಂತೂ ನೆಕ್ಸ್ಟ್ ಲೆವೆಲ್. ಕೇರಳದಲ್ಲಿ ಸುಂದರವಾದ ಬೀಚ್ ಹತ್ರ ಬಂದಿದ್ದೀವಿ ಗೈಸ್. ಎಷ್ಟು ನೋಡ್ತಾ ಇರ್ಬೋದಲ್ಲ ಗೈಸ್, ಎಷ್ಟು ಸಾಗತ್ತಾಗಿದೆ. ನೆಕ್ಸ್ಟ್ ಲೆವೆಲ್ ಗೈಸ್. ಒಬ್ಬೊಬ್ಬ ಅಲೆಗಳಂತ ನೆಕ್ಸ್ಟ್ ಲೆವೆಲ್. ನೋಡ್ತಾ ಇರ್ಬೋದಲ್ಲ ಗೈಸ್ ಯಾವ ಥರ ಇದೆ ಅಂತ. ನೀರು ಕೂಡ ಬರ್ತಾ ಇದೆ. ಅಯ್ಯಪ್ಪ ನೆಕ್ಸ್ಟ್ ಲೆವೆಲ್ ಗೈಸ್. ತುಂಬ ಟೈಮ್ ಪಾಸ್ ಮಾಡಿದೆ ಗೈಸ್. ತುಂಬ ಸಖತ್ತಾಗಿತ್ತು ಗೈಸ್ ಅಂತ. ನೆಕ್ಸ್ಟ್ ಲೆವೆಲ್ ಆಗೈತೆ ಗೈಸ್. ತುಂಬಾ ಇಷ್ಟ ಆಯ್ತು ಗೈಸ್. ನೋಡ್ತಾ ಇರ್ಬೋದಲ್ಲ ಗೈಸ್ ಯಾವ ಥರ ಅಲೆಗಳು ಬರ್ತಾಯಿದೆ ಗೈಸ್. ಬಂದವರು ದಯವಿಟ್ಟು ಹುಷಾರಾಗಿ ಹೋಗಿ ಅನ್ನೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಯಾರೋ ಈಜೋಡೋದಾಗಲಿ ಮತ್ತು ತುಂಬ ಅಲೆಗಳಂತ ಹೋಗೋದಾಗಲಿ ದಯವಿಟ್ಟು ಯಾರೋ ಈ ಥರ ತಪ್ಪಲ್ಲಂತ ಮಾಡೋಕ್ಕೆ ಹೋಗ್ಬಿಡಿ ಗೈಸ್. ತುಂಬ ಅಲೆಗಳು ನಿಂತಿದೆ. ಮಿಸ್ ಆದರೆ ಡೆಡ್ ಬಾಡಿ ಸಿಗೋದೇ ಕಷ್ಟ ಗೈಸ್. ಹುಷಾರಾಗಿ ಬನ್ನಿ. ದಯವಿಟ್ಟು ಯಾರು ನೀರಲ್ಲಿ ಆಟ ಆಡೋಕ್ಕೆ ಹೋಗಬೇಡಿ ಜಾಸ್ತಿ ಅನ್ನೋಕ್ಕೆ ಇಷ್ಟಪಡ್ತೀವಿ ಗೈಸ್. ದಯವಿಟ್ಟು ಯಾರು ಇದೊಂದು ಮನವಿ, ದಯವಿಟ್ಟು ಯಾರು ದೂರ ಹೋಗೋಕ್ಕೆ ಹೋಗಬೇಡಿ. ಎಲ್ಲ ಹತ್ತಲ್ಲ ಆಟಾಡ್ಕೊಳ್ಳಿ ಅನ್ನೋಕ್ಕೆ ಇಷ್ಟಪಡ್ತೀನಿ. ಅತಿ ದೂರ ಹೋಗೋಕ್ಕೆ ಹೋಗಬೇಡಿ ಗೈಸ್. ತುಂಬ ಕಷ್ಟ ಇದೆ. ಆಲ್ರೆಡಿ ಒಬ್ಬರು ಸೊದಾಗಿದ್ದಾರೆ ಗೈಸ್ ಅನ್ನೋಕ್ಕೆ ಇಷ್ಟಪಡ್ತೀವಿ. ಸೊತ್ತಾಗಿದ್ದಾರೆ ಆಲ್ರೆಡಿ. ದಯವಿಟ್ಟು ಇದು ಯಾರು ತಪ್ಪಲ್ಲಿ ಮಾಡೋಕ್ಕೆ ಹೋಗ್ಬಿಡಿ ಗೈಸ್. ಅದೇ ಥರ ನಾವು ನೇಮ್ ಕೂಡ ಬರೀತಿದ್ವಿ ಗೈಸ್. ನಮ್ಮಂತ ಇಲಾಗಿಂದ ಮುಂಚೆ ತೋರಿಸ್ತೀನಿ ಬನ್ನಿ ಗೈಸ್ ಏನು ನೇಮ್ ಬರೀತಾ ಇದ್ದೀನಿ ಅಂತ. ಗೈಸ್ ನೋಡಿ ಗೈಸ್, ರೆಡಿ ಆಯ್ತು ಇವಾಗ. ಕೇರಳದಲ್ಲಿ ಕನ್ನಡಿಗನೇ ಹೆಸರು ಗೈಸ್. ತುಂಬ ಖುಷಿ ಆಗ್ತಿದೆ. ನೋಡ್ತಾ ಇರ್ಬೋದಲ್ಲ ಗೈಸ್, ಕೇರಳದಲ್ಲಿ KTM ಹೆಸರು ಶಾಶ್ವತವಾಗಿ ಉಳ್ಕೋಬೇಕು ಗೈಸ್ ಅಂತ ಆಸೆ ಇದೆ.
ಗೈಸ್ ಅದೇ ಥರ ಬಂದು ಪೋಸ್ಗಳು ಕೊಟ್ಟು ನೋಡ್ತಾ ಇರೋದು ಮಾತಾಡ್ತಿರೋದು ಎಷ್ಟು ನೆಕ್ಸ್ಟ್ ಲೆವೆಲ್ಗೆ ನೋಡ್ತಾ ಇದ್ದಾರಲ್ಲ ಸೈಕ್ ಆಗಿದೆ ತಾನೇ ವೀಡಿಯೋ ಮುಂದೆ ಬಂದು ಮಾತಾಡೋಣ ಅನ್ಕೊಂಡು ಬಂದು ಮಾತಾಡಿದ್ವಿ ಗೈಸ್. ನೋಡ್ತಾ ಇರ್ಬೋದಲ್ಲ ಗೈಸ್ ಎಷ್ಟು ಚೆನ್ನಾಗಿತ್ತು ಅಂತ. ನೆಕ್ಸ್ಟ್ ಲೆವೆಲ್ ನೋಡ್ತಾ ಇದ್ರಲ್ಲ ಗೈಸ್ ಅಲೆಗಳು ಯಾವ ಥರ ಬರ್ತಾಯಿದೆ. ಒಯ್ ನೆಕ್ಸ್ಟ್ ಲೆವೆಲ್ಗೆ ಸೈಕ್ ಆಗಿತ್ತು ಅನಿಸುತ್ತೆ ತುಂಬ. ಅದು ಕೇರ್ಫುಲ್ಲಾಗಿ ಬನ್ನಿ ಗೈಸ್, ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾಯಿದೆ ಫುಲ್ ಕಷ್ಟ, ಏನಾದ್ರು ಉಳಿಯೋದೇ ಕಷ್ಟ. ಹುಷಾರಾಗಿ ಬನ್ನಿ ಅನ್ನೋಕ್ಕೆ ಇಷ್ಟಪಡ್ತೀನಿ ಗೈಸ್. ಆ್ಯಂಡ್ ಬನ್ನಿ ಗೈಸ್ ಅದೇ ಥರ ಈಗ ಮುಂದೆ ಹೋಗೋಣ ಈಗ ಗೈಸ್. ಆದರೂ ಇಷ್ಟು ಬೇಜಾರಾಗಲಿಲ್ಲ ಗೈಸ್, ನನ್ನ ಫ್ರೆಂಡ್ ನನ್ನ ಜೊತೆ ಒಂದು ಫೋಟೋ ಕೊಂಡಿಲ್ಲ ಗೈಸ್. ಎಷ್ಟು ಬೇಜಾರಾಗೈತೆ ಅಂದರೆ ಗೈಸ್ ಸೀರಿಯಸ್ಲಿ ಈ ಥರ ಆಗಬಾರ್ದಿದೆ ಗೈಸ್. ನನ್ನ ಫ್ರೆಂಡ್ ಕುಚ್ಚಿಕೋನು ಒಂದು ಗುರು ನಮಗೂ ಆಸೆಗಳಿರಲ್ವಾ, ನಮ್ಮ ಫ್ರೆಂಡ್ ಜೊತೆಲಿ ನಾವು ಫೋಟೋ ತಗೊಳ್ಳೋಣ, ಅಲ್ಲೆಲ್ಲ ತಗೊಂಡಾದ್ಮೇಲೆ ಬೀಚಲ್ಲಿ ನಾವು ಫೋಟೋಗಳು ಎಂಜಾಯ್ಮೆಂಟ್ ಮಾಡೋಣ ಬಂದಿರೋದು ಪ್ರೂಫಾಗಿ. ಒಂದು ಫೋಟೋ ತಗೊಳ್ಳೋಣ ಬೀಚಲ್ಲಿ ಎಂಜಾಯ್ಮೆಂಟ್ ಮಾಡೋಣ ಅನ್ಕೊಬಂದ್ವಿ. ಅದು ಇಲ್ಲಿ ಈ ಥರ ಡಿಸಪಾಯಿಂಟ್ ಆಗುತ್ತೆ ಅಂದ್ಕೊಂಡಿರಲಿಲ್ಲ ಗೈಸ್. ಫೋಟೋ ತಗೊಳ್ಳಿಲ್ಲ, ತುಂಬಾ ಬೇಜಾರಾಗುತ್ತೆ ನನಗಂತೂ. ಇಲ್ಲಿಂದ ನಾನು ಮಾತಾಡೋದು ಸೈಲೆಂಟಾಗಿ ಯಾರ ಹತ್ರನೂ ಮಾತಾಡೋದು ಒಬ್ಬನೇ ಆಗ್ಬಿಟ್ಟೆ ಗೈಸ್. ಒಬ್ಬೊಬ್ಬನೇ ಹೋಗೋದು, ಒಬ್ಬೊಬ್ಬನೇ ನಿಂತ್ಕೊಳ್ಳೋದು, ಒಬ್ಬೊಬ್ಬನೇ ಮಾತಾಡೋದು ತುಂಬಾ ಬೇಜಾರಾಗುತ್ತೆ ಗೈಸ್. ಅದೇ ಥರ ಒಬ್ಬನೇ ಇದ್ದು ಯಾರ ಹತ್ರ ಸೈಲೆಂಟಾಗಿ ಮಾತಾಡ್ತೀನಲ್ಲ ಗೈಸ್, ಅಷ್ಟು ಬೇಜಾರಾಗ್ಬಿಟ್ಟಿತ್ತು. ಆ್ಯಂಡ್ ಅದೇ ಥರ ಮುಂದೆ ಹೋಗೋಣ ಫ್ರೆಂಡ್ ತಾನೆ ಅಂದ್ಬಿಟ್ಟು ಏನೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಮುಂದೆ ಹೋದ್ವಿ ಗೈಸ್. ಅದೇ ಥರ ಈಗ ಮುಗಿಸ್ಕೊಂಡು ಎಲ್ಲ ಪ್ಲೇಸೆಲ್ಲ ಕಂಪ್ಲೀಟ್ ಆಯಿತು. ಈಗ ಸೀದಾ ಇವಾಗ ಮಡಿಕೇರಿಗೆ ಹೋಗ್ತಾಯಿದ್ದೀವಿ ಗೈಸ್. ಈಗ ಮಡಿಕೇರಿ ಮೇಲೆ ಹೋಗೋಣ ಅಂದ್ಬಿಟ್ಟು ಮಡಿಕೇರಿಯಿಂದ ಹೋಗ್ತಾ ಇರೋದು ಗೈಸ್. ನೋಡ್ತಾ ಇರ್ಬೋದಲ್ಲ ಗೈಸ್, ಈಗ ರೋಡಲ್ಲಿ ಹೋಗ್ತಾ ಇದ್ದೀವಿ ಗೈಸ್, ಹಂಗೆ ಮುಂದೆ ಹೋಗ್ತಾ ಇದ್ದೀವಿ ಗೈಸ್. ನೋಡ್ತಾ ಇರ್ಬೋದಲ್ಲ ಈಗ ಗೈಸ್. ಇನ್ನೂ ನನಗೆ ರೀಸನ್ ಅಂತ ಅರ್ಥನೇ ಆಗಿಲ್ಲ ಗೈಸ್. ನಾನು ಡೈಲಿ ಬರ್ತಿದ್ವಾ ಒಂದು ಫೋಟೋ, ಅದೇನೇ ಫೋಟೋ ಹೋಗಿಲ್ಲ ವೀಡಿಯೋ. ನಮಗೂ ಆಸೆ ಇಲ್ಲ ನಮ್ಮ ಫ್ರೆಂಡ್ಗಳ ಜೊತೆ ನಾವು ಎಂಜಾಯ್ಮೆಂಟ್ ಮಾಡೋಣ, ಫೋಟೋ ತೆಗೆದುಕೊಳ್ಳೋಣ, ನಾವು ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡೋಣ. ಹಂಗೆಲ್ಲ ಇದ್ದರೆ ಇನ್ಸ್ಟಾಗ್ರಾಮ್ ಭಾರಿ ಹುಡುಗಿನಾಗ್ರೂ ಫೋಟೋ ಇನ್ಸ್ಟಾಗ್ರಾಮ್ ಬಿಡೋಗಿಲ್ವಂತೆ, ವಾಟ್ಸಪ್ ಸ್ಟೇಟಸ್ ಆಗೋಗಿಲ್ಲ ಅಂತ. ಏನು ಹಿಂಗಾದರೆ ನಮಗಂತೂ ಬೇಜಾರಾಗೈತೆ ಗುರು. ಹಿಂಗೆ ಆಗಬಾರ್ದಿತ್ತು ಗುರು. ಇದ್ರಲ್ಲಿ ಬೇರೆ ವಿಚಾರದೆಲ್ಲ ಬಿಡಿ ಗೈಸ್, ತುಂಬ ಚೆನ್ನಾಗಿ ನೋಡ್ಕೊಂಡ ಗೈಸ್. ಅದೆಲ್ಲ ಸೆಕೆಂಡ್ರಿ, ಚೆನ್ನಾಗಿ ನೋಡ್ಕೊಂಡು ಅದೇನೇ ಇಲ್ಲ, ಫ್ರೆಂಡ್ ಬಗ್ಗೆ ಏನಿಲ್ಲ ಗೈಸ್ ಅವನು. ಬಟ್ ಈ ಥರ ಡಿಸಪಾಯಿಂಟ್ ಆಗಬಾರ್ದಿತ್ತು. ಬಟ್ ಅದೇ ಹಿಂಗಾಗೋಯ್ತು ಗೈಸ್. ಆದರೆ ತುಂಬಾ ನನಗೆ ಅಂತೂ ಬೇಜಾರಾಗೋಯ್ತು. ಹಿಂಗಾದರೆ ಹೇಗೆ ಅಂದ್ಬಿಟ್ಟು ನಾನು ಪರವಾಗಿಲ್ಲ ನಮ್ಮ ಫ್ರೆಂಡ್ ತಾನೇ ಅಂದ್ಬಿಟ್ಟು ಮುಂದೆ ಹೊರ್ಸ್ಕೊಂಡು ಹೋದ್ವಿ ಗೈಸ್. ಅದೇ ಥರ ಎಂಜಾಯ್ಮೆಂಟ್ ಆದ್ಕೊಂಡು ಹಂಗೆ ಹೋಗ್ತಾ ಇದ್ದೀವಿ ಎಲ್ಲ ಬೈಕಲ್ಲ. ಇನ್ನೊಂದು ವಿಚಾರ ಏನು ಗೊತ್ತಾ ಗೈಸ್, ಎಲ್ಲ ಒಂದೇ ಥರ ಕರೆಕ್ಟಾಗಿ ಒಂದೇ ಜಾಗದಲ್ಲಿ ನಿಲ್ಲಲ್ಲ ಯಾರೂ. ಎಲ್ಲ ದಿಕ್ಕಾಪಾಲಾಗಿ ಹೋಗೋದು ಗೈಸ್. ಎಲ್ಲ ಜೊತೆಲಿ ಇದ್ದೀವ, ಯಾರೂ ಇಲ್ಲ. ಎಲ್ಲ ಅವ್ರೊಂದು ಕಡೆ ಹೋಗ್ತಾರೆ, ನಾವೊಂದು ಕಡೆ, ನಾವೊಂದು ಕಡೆ ಹೋಗ್ತೀವ, ಅವ್ರೊಂದು ಕಡೆ. ಈಗ ಗೈಸ್ ನಾವು ಇಲ್ಲಿದ್ದರೆ ಇವಾಗ ನೋಡಿ ಗೈಸ್, ಒಬ್ಬರು ಇಲ್ಲ ಇಲ್ಲಿ, ಈಗ ಯಾರೂ ಇಲ್ಲ. ನಾವು ಒಂದೇ ಗಾಡಿ ಈಗ ಎಲ್ಲ ಹೊಂಟೋಗ್ಬಿಟ್ಟಿದ್ದಾರೆ ಆಲ್ಮೋಸ್ಟ್. ಈಗ 95% ಈಗ ಎಲ್ಲ ಮುಂದೆ ಹೋಗಿದ್ದಾರೆ ಗೈಸ್. ಎಲ್ಲಿದ್ದಾರೆ ಅನ್ನೋದೇ ಗೊತ್ತಾಗ್ತಿಲ್ಲ ಈಗ ಗೈಸ್. ಅದೇ ಥರ ಈಗ ಮುಂದೆ ಹೋಗ್ತಾ ಇದ್ದಂಗೆ ಇದೊಂದು ಬೈಕ್ ಮುಂದೆ ಹೋಯ್ತಲ್ಲ ಗೈಸ್. ಈಗ ನಮ್ಗೆ ಸೈಡೇ ಕೊಟ್ಟಿಲ್ಲ ಗೈಸ್. ಇದಂತೂ ಕಾನ್ಫಿಡೆನ್ಸ್ ನೆಕ್ಸ್ಟ್ ಲೆವೆಲ್ ಐತೆ ಗೈಸ್. ಯಾವಾಗ ಇವ್ರನ್ನ ಸೈಡ್ ಹೊಡಿತೀವಿ ಅಂತ ಗೊತ್ತಿಲ್ಲ. ಅದೇ ಥರ ಇನ್ನೊಂದು ಗಾಡಿನ ಬಂತು ಗೈಸ್. ಇವರು ನಮ್ಮ ಕಾಂಪಿಟೇಷನ್ ನಾವೊಂದು ಸ್ವಲ್ಪ ಮುಂದೆ ಬಂದ್ವಿ ಗೈಸ್. ನಾವು ಸೈಡ್ ಕೊಡೋದಕ್ಕೆ ಇವರು ಬಡ್ಕೊಂಡೇ ಬಂದು ಇವರು ಚೇಂಜ್ ಮಾಡಲೇಬೇಕು ಅಂತ ಬಂದವ್ರೆ ಗೈಸ್. ನೋಡಿ ಗೈಸ್ ತುಂಬ ಮುಂದೆ ಹೋಗಿದ್ದಾರೆ. ನಮ್ಮದು ಪಲ್ಸರ್ ಗಾಡಿ ಮುಂದೆ ಹೋಗ್ತೀವ, ಇವ್ರ ಗಾಡಿನ ತುಂಬ ಗೈಸ್. ನಿಜ ಸೀರಿಯಸ್ಲಿ ಆ ಥರ ಫಾಸ್ಟಾಗಿ ಹೋಯ್ತಿರೋದು ಗೈಸ್. ಇವನು ನಮ್ಮ ಹುಡುಗ ಅಂತೂ ಕೇಳಲೇಬೇಡಿ ಗೈಸ್. ನಮ್ಮನ್ನ 3 ಸಲ ಪಾತೆಲ್ಲ ಕಳ್ಸೋನು ಗೈಸ್. ದಯವಿಟ್ಟು ಯಾರು ಈ ಥರ ಹುಚ್ಚಾಟಾಗಿ ಇಲ್ಲಕ್ಕೆ ಹೋಗ್ಬೇಡಿ ಗೈಸ್. ನಾನು ಬೈತಾ ಇದ್ದೀನಿ ಬೇಡ ಅಂತ ಕೇಳ್ತಾನೆ ಇಲ್ಲ ಗೈಸ್. ಇದು ರೈಟ್ ಚೇಂಜ್ ಮಾಡಲೇಬೇಕು ಅಂತ ಇದ್ದೀನಿ. ದಯವಿಟ್ಟು ಇದು ತುಂಬ ಕೇರ್ಫುಲ್ಲಾಗಿ ಗಾಡಿ ಓಡಿಸಿ ಗೈಸ್. ಇವ್ರು ಹೇಳ್ತಾ ಇದ್ದೀನಿ ಬೇಡ ಇದೆಲ್ಲ ಅಂದ್ಬಿಟ್ಟು. ಮನೆಯಲ್ಲಿ ಅಪ್ಪ ಅಮ್ಮ ನಂಬಿ ಕಲಿಸ್ತಾರೆ. ಈ ಥರ ನಾವು ಮಾಡಿದ್ರೆ ನಿಜ ಏನಾದ್ರು ಹೆಚ್ಚು ಕಮ್ಮಿ ಐತೆ ಅಂದರೆ ಯಾರು ಆಗ್ತಾರೆ ಅಲ್ವಾ. ಅದಕ್ಕೆ ನಾನು ಇಷ್ಟು ಬೋದೆ ಅಂದರೆ ಬೇಡ ಇದೆಲ್ಲ ಬೇಡ ಅಂದ್ಬಿಟ್ಟು. ಆದರೆ ಎಂಜಾಯ್ಮೆಂಟ್ ಇರಬೇಕು ಓಕೆ ಗೈಸ್. ಅದು ಈ ಥರ ಎಲ್ಲ ಹುಚ್ಚಾಟ ಎಲ್ಲ ಬೇಡ ಅಷ್ಟೇ ನಾನು ಹೇಳಿದ್ದು ಗೈಸ್. ನೀವು ಮಾಡಿಬಿಟ್ಟು ದೊಡ್ಡದಾಗಿ ಎಲ್ಲರಿಗೂ ಹೇಳತ್ತಾರ ಅಂತ ಕೇಳ್ಬೋದು. ಅದೇ ಗೈಸ್ ನಾನು ಹೇಳ್ದೇನೆ ಇದೆಲ್ಲ ಬೇಡಪ್ಪ, ಇದೆಲ್ಲ ನಮ್ಗೆ ಯಾಕೆ ಬೇಕು, ಸೀದಾ ಬಂದಿದ್ದೀವಿ ನಿಧಾನ 10 ನಿಮಿಷ ಯಾಕೆ ಒಂದು ಅರ್ಧ ಗಂಟೆ ಲೇಟ್ ಆದರೂ ಪರವಾಗಿಲ್ಲ, ನಿಧಾನಕ್ಕೆ ಸೇಫಾಗಿ ಹೋಗೋಣ ಅಂದ್ಬಿಟ್ಟು ನಾನು ಅಷ್ಟೇ ಹೇಳಿದೆ. ಅದು ಕೇಳ್ತಾನೆ ನಮ್ಮ ಹುಡುಗ ಅಂತ ಒಬ್ಬ ಅವನ ಹೆಸರು ಗೈಸ್. ಅದೇ ಥರ ಕೊನೆಗೂ ನೋಡ್ತಾ ಇದ್ರಲ್ಲ ಗೈಸ್, ಈಗ ನೋಡ್ತಾ ಇರ್ಬೋದು ಕೊನೆಗೂ ಸೈಡ್ ಹೊಡೆದೇ ಬಿಟ್ಟ ಗೈಸ್. 2 ಗಾಡಿನೂ ಹೊಟ್ಟೆ ಬಿಡ್ದಂಗೆ ಕೊನೆಗೂ ಸೈಡ್ ಹೊಡೆದೇ ಬಿಟ್ಟ ಗೈಸ್. ಎಷ್ಟು ನೋಡಿ ಗೈಸ್, ಈಗ 2 ಗಾಡಿನೂ ಸೈಡ್ ಹೊಡೆದವ್ರನ್ನ ಕೊನೆಗೂ ಬಿಣ್ಣೆ ಎಲ್ಲ ಹೊಡಿಬೇಕು ಅಂತ ಶಪಥ ಮಾಡಿ ಕೊನೆಗೂ ಹೊಡೆದಾಯ್ತು ಗೈಸ್. ಆಮೇಲೆ ಇವಾಗ ಕರೆಕ್ಟಾಗಿ ಹೋದ ಗೈಸ್, ನಿಧಾನಕ್ಕೆ ಅವ್ರು ಚೇಂಜ್ ಮಾಡಾದ್ಮೇಲೆ ಈಗ ಕರೆಕ್ಟಾಗಿ ಹೋದ ಗೈಸ್. ಈಗ ಗೈಸ್ ನೋಡ್ತಾ ಇದ್ದಾರೆ ಕರ್ನಾಟಕ ಬಾರ್ಡ್ರ್ ಹತ್ರ ಬಂದಿದ್ದೀವಿ ಗೈಸ್. ಈಗ ಹೋಗೋಂಥದ್ರಲ್ಲಿ ಎಷ್ಟು ಸಖತ್ತಾಗಿದೆ ಗೈಸ್. ನೆಕ್ಸ್ಟ್ ಲೆವೆಲ್ ನಿಜ ಗೈಸ್. ಮೋಡ ವಾತಾವರಣಕ್ಕೆ ಅದಕ್ಕೂ ಸಖತ್ತಾಗಿದೆ ಗೈಸ್. ತುಂಬಾ ಚೆನ್ನಾಗಿದೆ ಗೈಸ್ ಎಕ್ಸ್ಪೀರಿಯನ್ಸ್. ಮತ್ತು ನೆಕ್ಸ್ಟ್ ಲೆವೆಲ್ ನೋಡ್ತಾ ಇರ್ಬೋದು ಗೈಸ್ ಯಾವ ಥರ ಇದೆ ಮರಗಳಂತೂ ಅಪ್ಪಪ್ಪ ನೆಕ್ಸ್ಟ್ ಲೆವೆಲ್ ಗೈಸ್. ವೆದರ್ ಮತ್ತು ಸೂಪರ್ ಆಗಿತ್ತು ಗೈಸ್. ನೆಕ್ಸ್ಟ್ ಟೈಮ್ ಏನಾದ್ರು ತುಂಬ ಬೇಜಾರಾಯಿತು ಹೋಗಾಗ.
ಇಷ್ಟು ಬೇಗ ಹೋಗ್ತಾ ಇದ್ದೀವಿ ಅನ್ನಿಸ್ತು. ಬಟ್ ಆದರೆ ಎಲ್ಲ ಕಮಿಟ್ಮೆಂಟ್ ಅಂದರೆ ಇದ್ದಂತ ಹೋಗಲೇಬೇಕು ಅನ್ನೋ ಥರ ಮುಂದೆ ಹೊಲ್ಟಿವಿ ಗೈಸ್. ಅದೇ ಥರ ಗಾಯ್ಸ್, ಅದೇ ಥರ ಇವಾಗ ಮಡಿಕೇರಿಗೆ ಬರ್ತಾಯಿದ್ದು ಗಾಯ್ಸ್. ನೋಡ್ತಾ ಇರ್ಬೋದು ಎಲ್ಲ ಮುಗಿಸ್ಕೊಂಡು ಈಗ ಮಡಿಕೇರಿ ಹತ್ರ ಹೋಗ್ತಾ ಇದ್ದೀವಿ ಗಾಯ್ಸ್. ಮಡಿಕೇರಿ ಹತ್ರ ಅಲ್ಲ, ಮಡಿಕೇರಿಗೆ ಬಂದಾಯ್ತು ಗಾಯ್ಸ್. ಈಗ ರೋಡಲ್ಲಿ ನೋಡ್ತಾ ಇರ್ಬೋದಲ್ಲ ಗೈಸ್, ಮೇಲ್ಗಡೆ ಹತ್ಕೊಂಡು ಹೋಗ್ತಾ ಇದ್ದೀವಿ ಬೆಟ್ಟ. ಮಡಿಕೇರಿ ಹತ್ರ ನೆಕ್ಸ್ಟ್ ಇದು ಚೆನ್ನಾಗಿದೆ ಗೈಸ್, ನೋಡ್ತಾ ಇರ್ಬೋದಲ್ಲ ಗೈಸ್. ಈಗ ಗೈಸ್ ಅದೇ ಥರ ಈಗ ಅಬ್ಬಿ ಫಾಲ್ಸ್ ಹತ್ರ ಬಂದಿದ್ದೀವಿ ಗಾಯ್ಸ್. ಮಡಿಕೇರಿದ ಲಾಸ್ಟ್ ಪ್ಲೇಸ್ ಎಂಡಿಂಗ್. ಅದೇ ಥರ ಅಬ್ಬಿ ಫಾಲ್ಸ್ ಹತ್ರ ಬಂದಿದ್ದೀವಿ ಗಾಯ್ಸ್. ನೋಡ್ತಾ ಇರ್ಬೋದಲ್ಲ ಗೈಸ್, ಒಳಗಡೆ ಹೋಗೋಕ್ಕೆ ಇಲ್ಲಿ ಟಿಕೆಟ್ ತೊಗೋಬೇಕು ಗಾಯ್ಸ್. ಅದೇ ಥರ ಟಿಕೆಟ್ ತಗೊಂಡು ಮುಂದೆ ಹೋಗ್ಬೇಕು ಗಾಯ್ಸ್. ಇಲ್ಲಿ ಈಗ 10 ರೂಪಾಯಿನ ಟಿಕೆಟ್ ಇರುತ್ತೆ ಗೈಸ್. 10 ರೂಪಾಯಿ ಟಿಕೆಟ್ ಇರುತ್ತೆ, ತಗೊಂಡೋಗಿ 6 ಗಂಟೆಗೆ ಟೈಮ್ ಇರುತ್ತೆ ಗೈಸ್. ಅದೇ ಥರ ಹೋಗ್ತಾ ಇರ್ಬೋದಲ್ಲ ಗೈಸ್, ಒಳಗಡೆ ನೋಡ್ತಾ ಇರ್ಬೋದು. ಈಗ ಈಗ ನೋಡ್ತಾ ಇದ್ದೀರಲ್ಲ ಗೈಸ್, ಈಗ ನೋಡ್ತಾ ಇರೋ ಒಳಗಡೆ ಹೋಗ್ತಾ ಇದ್ದೀವಿ ಗೈಸ್. ಎಷ್ಟು ಮರಗಳು ಅಪ್ಪಪ್ಪ, ನೆಕ್ಸ್ಟ್ ಲೆವೆಲ್ ಗೈಸ್. ತುಂಬಾ ಇಷ್ಟ ಆಯಿತು ಗೈಸ್. ಬಂದಿರಲಿಲ್ಲ ಮಡಿಕೇರಿಗೆ, ತುಂಬ ಇದೇ ಫಸ್ಟ್ ಟೈಮ್ ಗೈಸ್ ಮಡಿಕೇರಿಗೆ ಬರ್ತಾ ಇರೋದು ಗೈಸ್. ನೆಕ್ಸ್ಟ್ ಲೆವೆಲ್, ತುಂಬ ಖುಷಿಯಾಗಿದೆ ಗೈಸ್. ನೆಕ್ಸ್ಟ್ ಚೆನ್ನಾಗಿತ್ತು ತುಂಬಾ. ಲಾಸ್ಟ್ ಪ್ಲೇಸು ತುಂಬ ಕರ್ನಾಟಕದಲ್ಲಿ ಇದು ತುಂಬಾ ನಂಗೆ ಇಷ್ಟ ಆಯಿತು ಗೈಸ್. ಮಡಿಕೇರಿದು ಪ್ಲೇಸ್ ಅಂತ ಅಬ್ಬಿ ಫಾಲ್ಸ್ ಹತ್ರ ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ಗೈಸ್. ನೋಡ್ತಾ ಇರ್ಬೋದಲ್ಲ ಗೈಸ್, ಜನಗಳಂತೂ ಹೋಗ್ತಾ ಇದ್ದಾರೆ, ಬರ್ತಾ ಇರೋದಾಗಿರ್ಬೋದು, ಹೋಗ್ತಾ ಇರ್ಬೋದು. 6 ಗಂಟೆ ಕ್ಲೋಸ್ ಅಂತಿದ್ರು, ನಾವು ಟೈಮ್ ಮಾಡ್ಕೊಂಡು ಹಂಗೆ ಹೋಗ್ತಾ ಇದ್ದೀವಿ ಗೈಸ್. ಈಗ ನೋಡಿ ಗೈಸ್, ಇಷ್ಟು ಲೆವೆಲ್ ಗೈಸ್. ನೋಡ್ತಾ ಇರ್ಬೋದಲ್ಲ ಗೈಸ್, ಸೈಕಾಗೈತೆ ಗೈಸ್ ಪ್ಲೇಸಸ್ ಅಂತ ಗಾಯ್ಸ್. ಈಗ ಫಾಲ್ಸ್ ಹತ್ರ ಬರ್ತಾ ಇದೀವಿ ಗಾಯ್ಸ್. ಈಗ ಆಲ್ರೆಡಿ ಬಂದು ಸೌಂಡ್ ಕೇಳ್ತಾ ಬಂದಾಯ್ತು ಗಾಯ್ಸ್. ಈಗ ನೋಡ್ತಾ ಇರ್ಬೋದು, ಸ್ವಲ್ಪ ಕಾಣಿಸ್ತು. ವಾವ್ ಗುರು, ಏನು ಗುರು ಗೈಸ್, ನೆಕ್ಸ್ಟ್ ಲೆವೆಲ್ ಗೈಸ್. ನೋಡ್ತಾ ಇದ್ರಲ್ಲ ಗೈಸ್, ಸೈಕಾಗೈತೆ. ತುಂಬಾ ಇಷ್ಟ ಆಯ್ತು ಗೈಸ್. ಅಬ್ಬಿ ಫಾಲ್ಸ್ ಅಂತ ನೆಕ್ಸ್ಟ್ ಲೆವೆಲ್ ಆಗೈತೆ. ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ನೋಡ್ತಾ ಇದ್ದೀರಲ್ಲ ಗೈಸ್, ಇವಾಗ ಯಾವ ಥರ ಇದೆ ಫಾಲ್ಸ್ ಅಂತೂ. ನೆಕ್ಸ್ಟ್ ಬನ್ನಿ ಗೈಸ್, ಇನ್ನೂ ಹತ್ರ ಹೋಗೋಣ. ಹತ್ರ ಹೋಗಿ ಇನ್ನೂ ನೋಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಗೈಸ್ ಅದೇ ಥರ ಇಷ್ಟೆಲ್ಲ ಮುಗಿಸ್ಕೊಂಡು ಆದಮೇಲೆ ಈಗ ಲಾಸ್ಟ್ ಈಗ ವೀಡಿಯೋ ಎಂಡ್ ಮಾಡ್ತಾಯಿದ್ದೀವಿ ಗೈಸ್. ಅದೇ ಥರ ಇಷ್ಟ ಆಗಿತ್ತು ನಮ್ಮ ವೀಡಿಯೋ. ಏನಾರು ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಸಪೋರ್ಟ್, ಶೇರ್ ಮಾಡಿ. ಅದೇ ಥರ ನಾವು ಹೆಚ್ಚಿನ ವೀಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬೈ ಗೈಸ್, ಥ್ಯಾಂಕ್ ಯು.